ನಿನ್ನಿನ ದಿವಸ ನಾರದ ಮುನಿಗಳು ಭೂಲೋಕ ಸಂಚಾರ ಅಂತಕ್ಕಂಥ ಮಾಡ್ತಾ ಮಾಡ್ತಾ ಈ ಲೋಕದ ಜೀವಿಗಳನ್ನು ನೋಡಿ ಕೈಲಾಸದೊಳಗಿಂದ ಕಣ್ಣೀರು ಹಾಕ್ತಾರೆ ನಾರದ ಮುನಿಗಳು. ಭಗವಂತ ನೀನು ಇಷ್ಟೆಲ್ಲ ಅಪರೂಪವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅನ್ನತಕ್ಕಂಥ ಕೊಟ್ಟು ಈ ಮಾನವರನ್ನ ಭೂಮಿಗೆ ಕಳಿಸ್ತೀವಿ, ಆದ್ರೆ ಈ ಎಲ್ಲ ಮನುಷ್ಯ ಜೀವಿಗಳೆಲ್ಲ ನೀನು ಕೊಟ್ಟಿರ್ತಕ್ಕಂಥ ಜನ್ಮ ಅನ್ನತಕ್ಕಂಥ ಮರೆತು ಎಲ್ಲಿ ನೋಡ್ತೇನೆ ಅಂದ್ರೆ ಅನ್ಯಾಯ ಅತ್ಯಾಚಾರ ಅಧರ್ಮದ ಜೀವಿಗಳಿಂದ ಜೀವನ ಕಳೀಲಿಕ್ಕತ್ತಾರೆ. ಒಂದು ಸಾರಿ ನೀನಿಂದ ಕಣ್ಣು ತೆಗೆದ ನೋಡಲಾತುಕೊಂಡು ನಾರದ ಮುನಿಗಳು ನಿನ್ನಿನ ದಿವಸದಿಂದ ಹೇಳಿದಾಗ ಸ್ವತಃ ಪರಮಾತ್ಮನೇ ಈ ಮನುಷ್ಯ ಜೀವಿಗಳನ್ನ ನೋಡಿ ಕಣ್ಣೀರು ಹಾಕ್ತಾನೆ. ಭಗವಂತ ಪರಮಾತ್ಮನೇ ಕಣ್ಣೀರು ಹಾಕ್ತಾನೆ ನಮ್ಮನ್ನು ನೋಡಿ. ನಾವೆಲ್ಲ ನಡೀತಕ್ಕಂಥ ಹಾದಿ, ನಾವು ನುಡಿತಕ್ಕಂಥ ಮಾತು, ನಾವು ಆಡ್ತಕ್ಕಂಥ ರೀತಿಯನ್ನ ನೋಡಿ ಸ್ವತಃ ಭಗವಂತನೇ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಈ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಪರಮಾತ್ಮ ವಿಚಾರ ಮಾಡ್ತಾನೆ, ಇವರಿಗೆಲ್ಲ ಏನೆಲ್ಲ ಕೂಡ ಕೊಟ್ಟೆ. ಪರಮಾತ್ಮ ಏನು ಕೊಟ್ಟಿಲ್ಲ, ಎಲ್ಲವನ್ನು ಕೂಡ ಕೊಟ್ಟ. ಎಷ್ಟು ಅಪರೂಪವಾಗಿರ್ತಕ್ಕಂಥ ವಿಚಾರಗಳನ್ನ ಭಗವಂತ ಮನುಷ್ಯನಿಗೆಂದ ಕೊಟ್ಟು ಭೂಮಿಗೆಂದ ಕಳಿಸಿಕೊಟ್ಟ. ಅವನು ಏನು ಕೊಟ್ಟಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ತೀನಿ, ನಾನು ನಿನ್ನಿನ ದಿವಸ ಅಂದ್ರೆ ನಿಮಗೊಂದು ಮಾತು ಹೇಳಿದೆ. ಗಾಳಿ ಕೊಟ್ಟ, ನೀರು ಕೊಟ್ಟ, ಬಟ್ಟಿ ಕೊಟ್ಟ. ಏನ್ರಿ ಒಂದು ಮಾತು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ತೊಡುವ ಚಿಂತೆ, ತೊಟ್ಟರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಈ ಎಲ್ಲಾ ಚಿಂತೆ ಮಾಡ್ತಕ್ಕಂಥವ್ರನ್ನ ಕಂಡೀನಿ. ನಿನ್ನ ಚಿಂತೆ ಮಾಡೋರು ಯಾರೇ ಅದಾರ ಏನು ಒತ್ತುಕೊಂಡು ಶರಣರಂತ ಪ್ರಶ್ನೆ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಮನುಷ್ಯ ಭೂಮಿ ಮೇಲಿಂದ ಹುಟ್ಟದ. ಯಾವಾಗಿಂದ ಭೂಮಿ ಮೇಲಿಂದ ಹುಟ್ಟದ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗಿಂದ ಕಳಿಲಿಕ್ಕತ್ತ. ಯಾವಾಗ ಪರಮಾತ್ಮನಲ್ಲಿಂದ ಬೇಡ್ಕೊಳಕತ್ತ ಪರಮಾತ್ಮ ಏನ್ರಿ, ಪರಮಾತ್ಮ ಕಾಮಧೇನು ಕಲ್ಪವೃಕ್ಷ ಇದ್ದಂಗ, ನಿಮ್ಮ ಮಲ್ಲಯ್ಯ ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ನೀವು ಯಾರು ಏನು ಬೇಡ್ತೀರಿ, ಬೇಡಿದವರಿಗಂದ ಬೇಡದ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಈ ಜಗತ್ತಿನೊಳಗಿಂದ ಯಾವುದಾದ್ರೂ ಕೂಡ ದೇವ್ರ ಬಲ್ಲಿ ಐತಿ ಅನ್ನತ್ತಿಕೊಂಡ ಕೇಳಿದ್ರ ಅದು ಮಲ್ಲಯ್ಯನನ್ನು ಬಿಟ್ಟರೆ ಮತ್ತೆ ಯಾರ ಬಲ್ಲಿನೂ ಕೂಡ ಇಲ್ಲ. ಮಲ್ಲಯ್ಯನೇ ಜಗತ್ತಿಗೆಂದ ಬಡೆಯ. ಅಂತ ಯಾವ ಮಲ್ಲಯ್ಯನ ಹತ್ರ ಹೋಗಿ ಅಂದ ಬೇಡ್ಕೊಳಕತ್ತಾನೆ. ಬಾಬಾ ಭೂಮಿ ಮೇಲಿಂದ ಹುಟ್ಟುದ ಬಳಕೆಂದ ಬಾಳ ಬಡತನ, ಮೈ ಮೇಲಿಂದ ಹುಟ್ಟುಗೊಳಕೆಂದ ಬಟ್ಟಿಗಿಲ್ಲ, ಹೊಟ್ಟಿಗೆಂದ ಅನ್ನ ಇಲ್ಲ. ಹೋಗಿ ದೇವರ ಹತ್ರ ಬೇಡ್ಕೊಂಡ ಪರಮಾತ್ಮ, ಈ ಭೂಮಿಗೇನು ನನ್ನ ಹುಟ್ಟಿಸಿಬಿಟ್ಟು ನನಗೆ ಅನ್ನ ಅನ್ನತಕ್ಕಂಥ ಕೊಡು, 3 ಹೊತ್ತಂದ ಅನ್ನ ಕೊಡು ಹೊತ್ತಿಕೊಂಡ ಬೇಡ್ಕೊಳಕತ್ತ. ಪರಮಾತ್ಮ ವಿಚಾರ ಮಾಡದ, ಹೌದಲ್ಲ, ಪಾಪ ಇವನಿಗೆಂದ ಬದುಕಲಿಕ್ಕೆಂದ ಹೊಟ್ಟಿಗೆಂದ ಅನ್ನ ಬೇಕಲ್ಲ. ಯಾವಾಗಿಂದ ಪರಮಾತ್ಮ 3 ಹೊತ್ತಂದ ಅನ್ನದ ವ್ಯವಸ್ಥೆ ಅಂತಕ್ಕಂಥ ಮಾಡದ ಭಗವಂತ, ಯಾವುದೋ ರೀತಿಯಿಂದ 3 ಹೊತ್ತಂದ ಅನ್ನದ ವ್ಯವಸ್ಥೆ ಅಂತಕ್ಕಂಥದನ್ನು ಮಾಡದ. ಆನಂದ ಊಟ ಮಾಡಿ ಅಂದ ಜೀವನ ಕಳಿಲಿಕ್ಕತ್ತ. ಈ ಅನ್ನ ಕೊಟ್ಟ ಬಳಕಾದ್ರೂ ಮನುಷ್ಯನಿಗೆ ಸಮಾಧಾನ ಐತೆ ಅನ್ನತ್ಕೊಂಡ ಕೇಳಿದ್ರೆ ಸಮಾಧಾನ ಆಗಲಿಲ್ಲ. ಮತ್ತು ಮಲ್ಲಯ್ಯನ ಹತ್ರ ಹೋದ. ಹೇ ಮಲ್ಲಯ್ಯ, ನನಗೆ ಊಟ ಅಂದೆ, ಊಟ ಕೊಟ್ಟಿಪ್ಪ, ಆದ್ರೆ ಅಂದ ಎಲ್ಲಾ ಪ್ರಾಣಿಗಳು ತಿರುಗಿದಂಗ ನನಗೆ ಹೆಂಗೆ ತಿರುಗಲಕ್ಕಾಗ್ತದ, ನನಗೊಂದಿಟ್ಟು ಮೈ ಮುಚ್ಚುವಂಗ ಬಟ್ಟಿ ಕೊಡು ಅಂದ. ಏನ್ರಿ, ಮೈ ಮುಚ್ಚುವಂಗ ಬಟ್ಟಿ ಕೊಡು. ನಾನು ದಿಗಂಬರಿಯಾಗಿ ಅಂದ್ರೆ ನಾನು ಎಲ್ಲ ಪ್ರಾಣಿಗಳ ಜೀವನ ಕಳೆದಂಗ ನಾನು ಹೆಂಗೆ ಕಳಿಲಿ, ನನಗೆ ಉಟ್ಕೊಳ್ಳಿಕ್ಕೆ ಒಂದು ಬಟ್ಟೆ ಕೊಡು ಹತ್ತಿಕೊಂಡಂದಾಗ ಭಗವಂತ ನಿಜ ಐತಲ್ಲ, ಮನುಷ್ಯ ಹತ್ತಿಕೊಂಡ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನಿಗೆಂದ ಮೈ ಮುಚ್ಚುವಂಗೆ ಬಟ್ಟೆ ಕೊಡ್ಬೇಕಲ್ಲ ಅಂತಂದು ಭಗವಂತ ಬಟ್ಟಿನೂ ಕೊಟ್ಟ. ಇಟ್ಟೆಲ್ಲ ಕೊಟ್ಟ ಬಳಕ ಸಮಾಧಾನ ಐತೆ ಹತ್ತಿಕೊಂಡ್ರೆ ಸಮಾಧಾನ ಆಗಲಿಲ್ಲ. ಪರಮಾತ್ಮ 3 ಹೊತ್ತಂದ ಅನ್ನ ಅಂದೆ, ಅನ್ನ ಕೊಟ್ಟಿ, ನೀರಂದೆ, ಏನ್ರಿ ನನಗೆ ಮೈ ಉಟ್ಕೊಳ್ಳಿಕ್ಕೆ ಅಂದ ಬಟ್ಟಿ ಅಂದೆ, ಬಟ್ಟಿ ಕೊಟ್ಟಿ, ನೀರಂತ ಕೊಟ್ಟಿ, ಇಷ್ಟೆಲ್ಲ ಕೊಟ್ಟಿದೆಲ್ಲ ಒಂಟಿ ಜೀವನನ ಹೆಂಗೆ ಕಳಿಲಿ ನೋಡ್ರಿ. ಮಲ್ಲಯ್ಯನ ಬಳಿ ಹೋಗಿ ಬೇಡ್ಕೊಳಕತ್ತ. ಒಂಟಿ ಜೀವನನ ಹೆಂಗ್ ಕಳಿಲಿ? ಹೋಗಿ ಮಲ್ಲಯ್ಯನ ಎದುರಿಗೆ ನಿಂತ್ಕೊಂಡು, ಮಲ್ಲಯ್ಯ ಇಟ್ಟೆಲ್ಲಾನು ಕೂಡ ಕೊಟ್ಟಿದೆ ಖರೆ, ಆದ್ರ ಒಂಟಿ ಜೀವನನ ಹೆಂಗ್ ಕಳಿಲಿ, ಅದಕ್ಕೆ ನನಗೊಂದು ಹೆಣತಿರಿ ಕೊಡು ಅಂದ. ಏನ್ರಿ, ದೇವ್ರ ಬಳಿ ಹೋಗಿ ಏನ್ ಕೇಳ್ತಾನ ಪರಮಾತ್ಮ, ಒಂದು ಹೆಣತಿರಿ ಕೊಡು. ಜೋಡಿ ಬೇಕಲ್ಲ, ಒಂಟನ ಎಲ್ಲಿ ತನ ಜೀವನ ಕಳಿಲಿ.
ನನಗೂ ಒಂದು ಜೋಡಿ ಬೇಕಲ್ಲ ಹತ್ತಿಕೊಂಡಂದು ಯಾವಾಗಿಂದ ಭಗವಂತನಲ್ಲಿಂದ ಹೋಗಿ ಏನು ಕೇಳ್ತಾನವ, ನನಗೊಂದು ಹೆಣ್ಣು ಕೊಡು, ಒಂದು ಹೆಣ್ತಿನ ಕೊಡು ಹತ್ತಿಕೊಂಡಂದು ಬೇಡ್ಕೊಂಡ. ಯಾಕಂದ್ರೆ ಅವನಿಗೆ ಗೊತ್ತಾಗಿತ್ತು ಪರಮಾತ್ಮ ಏನು ಬೇಡದವರಿಗೆ ಅಂತ ಬೇಡಿದ್ದನ್ನೇ ಕೊಡ್ತಾನ. ಯಾಕಂದ್ರೆ ನಾ ಪ್ರಾರಂಭದೊಳಗೆ ಒಂದು ಮಾತಂದಿಲ್ಲ, ಪರಮಾತ್ಮ ಕಾಮದೇನು ಕಲ್ಪವೃಕ್ಷ ಇದ್ದಂಗ. ನಿಮ್ಗೆ ಗೊತ್ತದೇನೆ ಕಲ್ಪವೃಕ್ಷ ಹತ್ತಿಕೊಂಡಂದ್ರ ಒಬ್ಬ ಮನುಷ್ಯ ಏನು ಮಾಡಿದ್ದ, ಹಿಂಗೆ ನಡ್ಕೋಂತ ಹೊಂಟಿದ್ದ. ಬ್ಯಾಸಿಗೆ ದಿನ ಮಧ್ಯಾಹ್ನದಿಂದ 12 ಗಂಟೆ ಸಮಯ, ಬ್ಯಾಸಿಗೆ ದಿನ. ಯಾವಾಗ ಹಿಂಗೆ ನಡ್ಕೋಂತ ಬರ್ತಿದ್ದ, ಬರುವಂತ ಪ್ರಸಂಗದೊಳಗೆ ಒಂದು ದೊಡ್ಡದೊಂದು ಗಿಡ ಕಂಡ. ಏನಪ್ಪ ಹಳ್ಳೆತ್ತಿ ಸುಡ್ಲಾಕತ್ತಾವ, ಕಾಲು ಸುಡ್ಲಾಕತ್ತೆ. ಅದ ಒಂದು ಈಟೆಂದ ಗಿಡದ ನೆಳ್ಳಿಗೆ ಅಂದ ಕುಂತು ಹೋದ್ರೈತ ತಿಕ್ಕೊಂಡು ಹೋಗಿ ಅಂದ ಕುಂತ, ಒಂದು ಗಿಡದ ಕೆಳಗೆ ಅಂದ ಕುಂತ. ಯಾವಾಗಿಂದ ಹೋಗಿ ಒಂದು ಗಿಡದ ಕೆಳಗೆ ಅಂದ ಕುಂತ ಬಳಕ ಏನಪ್ಪ ಎಷ್ಟ ತಂಪಾದಲ್ಲ, ಎಷ್ಟು ಆನಂದದ ಗಿಡ ಏನ್ರಿ. ಇಟ್ಟೆಲ್ಲ ತಂಪಾದಲ್ಲ, ಒಂದು ಈಟು ಕುಡಿಯಾಕ ನೀರಿದ್ರ ಚಲೋ ಆಕಿತ್ತು ನೋಡು ಒಂದ ಏನ್ರಿ. ಒಂದು ಈಟು ಕುಡಿಯಾಕ ನೀರಿದ್ರು ಚಲೋ ಆಕಿತ್ತು ಒಂದ. ಇಷ್ಟು ಅನ್ನೋದ್ರೊಳಗಿಂದ ತಟ್ಟನಂಗಿಂದ ಬೆಳ್ಳಿ ತಂಬಿಗೆ ಒಳಗೆ ನೀರು ಬಂದ್ಬಿಟ್ಟು ಏನ್ರಿ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಾಗನೆ ಒಂದು ಬೆಳ್ಳಿ ತಂಬಿಗೆ ಒಳಗ ತಣ್ಣನ ನೀರ ಎದುರಿಗೆ ಕೂತು ನೋಡ್ದ. ಆ ಕಡೆ ನೋಡ್ದ, ಯಾರು ಕಾಣಲಿಲ್ಲ. ಇವನಿಗೆ ಆಶ್ಚರ್ಯ ಆಯ್ತದ, ನೀರು ಎಲ್ಲಿದು ಬತ್ತು ಒಂದ, ಯಾರು ಕಾಣಲಿಲ್ಲ. ಯಾವಾಗ ತಂಬಿಗೆ ಮುಟ್ಟಿ ನೋಡ್ತಾನ, ತಣ್ಣನ ನೀರದವ. ಬಹಳ ಖುಷಿ ಆಯ್ತು, ಆನಂದ. ನೀರು ಕುಡ್ದ. ನೀರು ಕುಡಿದ ಬಳಕೆಂದ ಅವನಿಗೆ ಅಷ್ಟಿಗೆ ಮುಗಿಸ್ಬೇಕಿಲ್ಲ. ಏನಪ್ಪ ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು. ಒಂದು ಈಟಂದ ಊಟ ಮಾಡಕ್ಕೆ ಏನ್ರ ಇದ್ರ ಚಲೋ ಆಕಿತ್ತು ನೋಡು, ಹೊಟ್ಟೆ ಹಸ್ತದ. ಏನ್ರ ಊಟ ಮಾಡಕ್ಕೆ ಇದ್ರ ಚಲೋ ಆಕಿತ್ತು ನೋಡು ಒಂದ. ಯಾವಾಗ ಇಟ್ಟಂದು ಕೂಡನ ಹೇಳ್ತೇನೆ ನಿಮಗ, ಈ ವ್ಯಕ್ತಿ ಅಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರೆ ಏನೋ 15-20 ಗಂಗಾಳ ಏನ್ರಿ ಅಡಿಗೆ ಬಂದ್ಬಿಡ್ತು. ಇವ ಕುತ್ತಾನಿಯಲ್ಲಿ ಎಲ್ಲರ ಸಾಮಾನ್ಯ ಗಿಡದ ಕೆಳಗೆ ಕುಂತಿಲ್ಲ. ಆ ಗಿಡ ಯಾವಾಗ ತಗೊಂಡ ಕೇಳಿದ್ರ ಏನ್ರಿ ಕಲ್ಪವೃಕ್ಷ. ನೀವು ಆ ಗಿಡದ ಕೆಳಗೆ ಕುತ್ಕೊಂಡು ನೀವು ಏನು ಮನಸ್ಸಿನಾಗ ಇಚ್ಛಾ ಪಡ್ತೀರಿ ಅದೆಲ್ಲವೂ ಕುಣದ ಸಿಗ್ತಾವ. ಯಾವಾಗ ಇವೇನಂತಾನ, ನೀರಂದೆ ನೀರಾಯ್ತು, ಒಂದು ಈಟಂದ ಊಟ ಆಗಿದ್ರು ಚಲೋ ಆಕಿತ್ತಂದ. ಒಂದು 15-20 ಗಂಗಾಳ ನಾನಾ ರೀತಿಯಾಗಿರ್ತಕ್ಕಂಥ ಅಡಿಗೆ ಬಂದು ಎದುರಿಗೆ ಕುಂತು ನೋಡ್ದ. ದೊಡ್ಡ ಖುಷಿ ಆಯ್ತು, ಆನಂದ ಊಟ ಮಾಡ್ದ. ಯಾವಾಗಿಂದ ಆನಂದವಾಗಿಂದ ಊಟ ಮಾಡ್ದ. ಊಟ ಮಾಡಿದ ಬಳಕೆಂದ ಇವನಿಗೆ ಸಮಾಧಾನ ಐತೇನು, ಸಮಾಧಾನ ಆಗಲಿಲ್ಲ. ಇವ ಏನಂತಾನ, ಏನಪ್ಪ ನೆರಳಂದೆ ನೆರಳಾಯ್ತು, ನೀರಂದೆ ನೀರಾಯ್ತು, ಊಟ ಅಂದೆ ಊಟ ಆಯ್ತು. ಮಲ್ಕೋಬೇಕಂತ ತಗೊಂಡ್ರೆ ಆ ಗಿಡದ ಕೆಳಗೆ ನೇಗಿಲಿ ಹೊಡೆದಿದ್ರು, ಹೆಂಟಿದ್ದು. ಇವ ಅಂದ, ಒಂದು ಈಟನ್ನ ಮಕ್ಕೋಬೇಕಂತ ಒಂದಿಟ್ಟು ಹಾಸ್ಕೊಳಕ್ಕೆ ಏನ್ರಿ ಇದ್ರ ಚಲೋ ಆಕಿತ್ತು ನೋಡು ಒಂದ. ಇಟ್ಟು ಅನ್ನೋದ್ರೊಳಗೆ ಸ್ಪ್ರಿಂಗಿನ ಗಾದಿ ಏನ್ರಿ. ನಾವು ನೀವಂತೂ ಅಂತ ಗಾದಿ ಮೇಲೆ ಮಕ್ಕೊಂಡಿಲ್ಲ. ಸ್ಪ್ರಿಂಗಿನ ಗಾದಿ ತಯಾರಾಗಿ ನೋಡಾಕ ಇಟ್ಟು ದಪ್ಪದಾಗಿರ್ತಕ್ಕಂಥ ಗಾದಿ, ಬೆಡ್ಶೀಟ್ ಹಾಕ್ಯದೆ, ದಿಮ್ಮಿದೆ. ಸುಮ್ಮನೆ ಮಲ್ಕೋಬೇಕಿಲ್ಲ ಏನ್ರಿ. ಇಟ್ಟು ಮೆತ್ತನ ಗಾದಿ ಆದ್ರೂ ಅವನಿಗೆ ಸಮಾಧಾನ ಬೀಳಲಿಲ್ಲ. ನೋಡದ ಮ್ಯಾಲ ಕೂತು ಕುಣದ ಏನ್ರಿ. ಎಷ್ಟು ಆನಂದ, ಎಷ್ಟು ಆನಂದದ. ಗಾದಿ ಎಷ್ಟು ಮೆತ್ತಗದ ತಿಳ್ಕೊಂಡ. ಸುಮ್ಮ ಮಲ್ಕೋಬೇಕಿಲ್ಲ, ಮಲ್ಕೊಳ್ಳಿಲ್ಲ. ಇವ ಅಂದ ಏನ್ರಿ, ಊಟ ಅಂದೆ ಊಟ ಆಯ್ತು, ನೀರಂದೆ ನೀರಾಯ್ತು ಏನ್ರಿ, ಗಾದಿ ಅಂದೆ ಗಾದಿ ಆಯ್ತು. ಒಂದು ಹೆಣ್ಣಿದ್ರು ಚಲೋ ಆಕಿತ್ತು ನೋಡು ಒಂದ ಏನ್ರಿ. ಒಂದು ಹೆಣ್ಣಿದ್ರು ಚಲೋ ಆಕಿತ್ತು ಒಂದ. ಇಟ್ಟು ಅನ್ನೋದ್ರೊಳಗೆ ಅವನು ಬಾಯಿಂದ ಹೊರಗೆ ಬರೋದ್ರೊಳಗಿನ ತಟ್ಟನಿಂದ ಒಬ್ಬ ರೂಪತಿ ಆಗಿರ್ತಕ್ಕ ಹೆಣ್ತಿ ಒಂದು ಹೆಣ್ಣು ಬಂದು ಮಗ್ಗಲು ಕೂತು ನೋಡ್ದ. ಎಪ್ಪೋ ಇದನ್ನು ಹೆಣ್ಣದೇನು ರಾಕ್ಷಸ ಅದು ಅಂದ. ಅದು ಹೆಣ್ಣು ಹೋಗಿ ಅಂದ್ರೆ ರಾಕ್ಷಸ ಆಯ್ತು. ಎಪ್ಪೋ ಇದು ನನ್ನ ತಿತ್ತದ ಹತ್ತುಕೊಂಡ್ರೆ ತಿಂದೇ ಬಿಟ್ಟಿತ್ತು. ಹೇಳ್ತಕ್ಕಂಥ ತಾತ್ಪರ್ಯ ಏನು ಹತ್ತುಕೊಂಡದ ಕೇಳಿದ್ರೆ, ಪರಮಾತ್ಮ ಒಂದು ಕಲ್ಪವೃಕ್ಷ ಇದ್ದಂಗ ಏನ್ರಿ. ನಿಮ್ಮ ಮಲ್ಲಯ್ಯ ಕಲ್ಪವೃಕ್ಷ ಇದ್ದಂಗ. ನೀವು ಯಾರು ಏನು ಬೇಕಾದ ಬೇಡ್ರಿ, ಬೇಡಿದವರಿಗೆ ಅಂದ್ರೆ ಬೇಡಿದ್ದನ್ನೇ ಕೊಡ್ತಕ್ಕಂಥ ಸಾಮರ್ಥ್ಯ ಭಗವಂತನಿಗೆ ಐತೆ ಹೊರತಾಗಿ. ಯಾಕಂದ್ರ ನಮಗೆ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ಕಳಿಸ್ಯಾನಲ್ಲ, ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ. ನೋಡ್ರಿ, ಉಟ್ಕೊಳಗ ಬಟ್ಟೆ ಕೇಳ್ದ, ಬಟ್ಟೆ ಕೊಟ್ಟ. ಹೇ ಪರಮಾತ್ಮ, ಒಂಟಿ ಜೀವನ ಹೆಂಗ್ ಕಳಿ, ನನಗೊಂದು ಹೆಣ್ಣು ಕೊಡುವಂದ. ಪರಮಾತ್ಮ ಎಲ್ಲೋ ಒಂದು ಹೆಣ್ಣಿನ ಸೃಷ್ಟಿ ಮಾಡದ ಇವನಿಗೆ ಹೆಣ್ಣು ಗಂಟು ಹಾಕಿಬಿಟ್ಟ. ಇದಾದ ಬಳಿಕ ಸಮಾಧಾನ ಐತೇನು. ಇನ್ನ ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, ಮದುವೆ ಆಗಿ ಮತ್ತು ಪರಮಾತ್ಮನಲ್ಲಿಂದ ಬೋದ, ಮಲ್ಲಯ್ಯ ನನಗೆ ಹೆಣ್ತಿ ಹೆಣ್ತಿನಿ ಕೊಟ್ಟಿದ್ದು ಖರೆ, ನನಗೊಂದಿಟ್ಟು ಮಕ್ಕಳು ಕೂಡ ಹೊತ್ತು ಕೊಡೋದು ಬೇಡ್ಕೊಂಡ. ಮಕ್ಕಳು ಬೇಕಲ್ಲ. ಯಾವಾಗಿಂದ ಮಕ್ಕಳು ಬೇಕಲ್ಲ, ಮಕ್ಕಳನ್ನ ಬೇಡ್ಕೊಂಡ. ಪರಮಾತ್ಮ ಅಂತಾನ ಹೌದಲ್ಲ, ಮುಂದೆ ಒಂದು ವಂಶಕ್ಕೆ ಮಕ್ಕಳು ಬೇಕಲ್ಲ ತಿಳ್ಕೊಂಡು ಒಂದು 4-5 ಮಕ್ಕಳನ್ನ ಕೊಟ್ಟ. ಸಮಾಧಾನ ಐತೇನ್ರಿ? ಸಮಾಧಾನ ಆಗಲಿಲ್ಲ.
ಯಾವಾಗಿಂದ 4-5 ಮಕ್ಕಳನ್ನ ಕೊಟ್ಟ ಸಮಾಧಾನ ಆಗಲಿಲ್ಲ. ಮುಂದೆ ಏನಂತಾನೆ ಪರಮಾತ್ಮ, ಏನ್ರಿ ಹೆಣ್ತಿ ಅಂದ ಹೆಣ್ತಿನ ಕೊಟ್ಟಿ, ಮಕ್ಕಳಂದ ಮಕ್ಕಳನ್ನ ಕೊಟ್ಟಿದಿ, ಆದ್ರೆ ಮಕ್ಕಳಿಗೆ ನಾ ಹೆಂಗೆ ಜ್ವಾಕಿ ಮಾಡ್ಲಿ? ಈ ಮಕ್ಕಳು ಬದುಕಬೇಕಾದ್ರ, ಮಕ್ಕಳು ಜ್ವಾಕಿ ಆಗ್ಬೇಕಾದ್ರ, ಮಕ್ಕಳು ವಿದ್ಯಾಭ್ಯಾಸ ಆಗ್ಬೇಕಾದ್ರ ನನಗೆ ಏನ್ ಬೇಕಂತ ಕೂಡ ಕೇಳಿದ್ರ ಒಂದೀಟಂದ ಮಕ್ಕಳನ್ನ ನೋಡ್ಕೊಂಡು ಬ್ಯಾಂಕ್ನಾಗ ಇಡಟ್ಟೆ ಅಂದ ರೊಕ್ಕ ಕೊಡ್ತಾರೆ. ಏನ್ರಿ ಮಕ್ಕಳ ಖರ್ಚು ಹೋಗಿ ಒಂದ್ ಈಟ್ ಬ್ಯಾಂಕ್ನಾಗ ಇಡಂಗ ನನಗೆ ರೊಕ್ಕ ಕೊಡುವಂದ ಪರಮಾತ್ಮ ಅಂತಾನ. ಹೌದಲ್ಲ ಪಾಪ, ಮತ್ತ ಮಕ್ಕಳನ್ನ ಜ್ವಾಕಿ ಮಾಡಬೇಕು, ತಾನು ಜ್ವಾಕಿ ಆಗಬೇಕು. ಆಯ್ತು ತಗೊಂಡು ಒಂದ್ ಈಟ್ ರೊಕ್ಕನು ಕೊಟ್ಟ. ಏನ್ರಿ ರೊಕ್ಕ ಕೊಟ್ಟ ಬಳಕ ಸುಖದಾಗ ಉಳಿದ್ನನ್ರಿ. ಇಟ್ಟೆಲ್ಲ ರೊಕ್ಕ ಆದ ಬಳಕ ಸುಖದಾಗ ಉಳಿದೇನೇವ, ರೊಕ್ಕ ಆದ ಬಳಕ ಕೂಡ ಸುಖದಾಗೆಲ್ಲ ಉಳಿಲಿಲ್ಲ. ಮತ್ತು ಹೋಗಿ ದೇವರ ಹತ್ರ ನಿಂತ್ಕೊಂಡ ಬೇಡ್ಕೊಳಕತ್ತ, ಪರಮಾತ್ಮ ನನಗೆ ಯಾವ ರೋಗಗಳನ್ನ ತರಬೇಡ. ಆಯ್ತು, ರೋಗನು ತರದಂದ ಬಿಡಿಸಿದ ಪರಮಾತ್ಮ. ಮುಂದ ಮತ್ತೇನು ಕೇಳ, ನನಗೆ ಮರಣೇ ತರಬೇಡ ಅಂತ ಬೇಡ್ತಾನ. ನಾ ಸಾಯೇಬಾರ್ದು. ಏನ್ರಿ ಎಷ್ಟು ಕೊಟ್ಟನ ಪರಮಾತ್ಮ. ಅದಕ್ಕಾಗಿನೇ ನಿನ್ನೆ ಜೇಡರ ದಾಶಿಮಾರ್ಯ ಒಂದು ಮಾತು ಹೇಳಿದ ನಮಗ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಮಗಳ ಕುಂಜಿಗಳೇ ನಂಬೆ ರಾಮನಾಥ. ನೋಡ್ ಎಷ್ಟೆಲ್ಲ ಕೊಟ್ಟನು. ಬರೇ ನೀರ ಗಾಳಿ ಅಟ್ಟೆ ಅಲ್ಲ, ಇವತ್ತೇನು ನಾವು ಭೂಮಿ ಮೇಲಿಂದ ಹುಟ್ಟಿವಲ್ಲ, ಈ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥವನೇ ಭಗವಂತ ಹತ್ತಿಕೊಂಡಂದಾಗ ಸುಮ್ಮನೆ ನಾನು ನಿಮಗೊಂದು ಮಾತು ಹೇಳ್ತೀನಿ. ದಾರಿ ಹಿಡ್ಕೊಂಡು ಹೊಂಟಿರ್ತೀರಿ, ಕಿಸ್ಯಾದೊಳಗೆ ಅಂದ ಬೀಡಿ ಅದಾವ. ಏನಂತೀವಿ, ಚುಟ್ಟ ಅಂತೀರಿ, ಏನು ಬೀಡಿ ಅಂತೀರಿ? ಕಡೆ ಬೀಡಿ ಕಿಸ್ಯಾದೊಳಗೆ ಅಂದ ಬೀಡಿ ಅದಾವ. ಆದ್ರ ಅದನ್ನ ಹಚ್ಕೋಬೇಕಂತಕೊಂಡ್ರೆ ಕಡ್ಡಿ ಇಲ್ಲ. ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಿರ್ತಾನ, ಪಾಪ ಅವನಿಗೆ ಅಂತ ಕೇಳ್ತಾರ, ಸರ್ ಒಂದ್ ಈಟಂದ ಕಡ್ಡಿ ಪಟ್ನ ಐತೆ ಕೊಡ್ರಿ. ಯಾರು ಬೇಡಂತಾರಿ, ತಗೋರಿ ತಗೊಂಡು ಕಡ್ಡಿ ಕೊಡ್ತಾ. ಅದ್ರ ಒಳಗಿಂದ ಇಡೀ ಕಡ್ಡಪಿನೇ ಅಲ್ಲ, ಅದ್ರ ಒಳಗಿಂದ ಒಂದು ಕಡ್ಡಿ ತೆಗೆದು ಅದನ್ನ ಕೊರ್ಕೊಂಡು ಬೀಡಿಗೆ ಹಚ್ಕೊಂಡು ಬೀದಿ ಸೇರ್ತೀರಿ. ಅವ ಕೊಟ್ಟಿ ತಗದ ಕಡ್ಡಿ ಪಟ್ನ ಅವನಿಗೆ ತಿರುಗಿ ಕೊಟ್ಟು ಹಂಗೆ ಕೊಡಂಗಿಲ್ಲ, ಥ್ಯಾಂಕ್ಸ್ ರೀ, ಭಾರಿ ಬಿಡಿಸ್ಯದ ಚಟ ಆಗಿತ್ತು, ಕಡ್ಡಿ ಕೊಟ್ರಿ ಥ್ಯಾಂಕ್ಸ್ ರೀ ಅಂತ. ಏನ್ ಕೊಟ್ಟಿದಕ್ಕ? ಸುಟ್ಟು ಬಿಡಿಸಿದಕ್ಕಂದ ಒಂದು ಕಡ್ಡಿ ಕೊಟ್ಟವನಿಗೆ ಥ್ಯಾಂಕ್ಸ್ ಹತ್ತಕೊಂಡಂತೀರಿ. ಇಟ್ಟು ಅನ್ನ ಕೊಟ್ಟ, ಗಾಳಿ ಕೊಟ್ಟ, ನೀರು ಕೊಟ್ಟ, ರೂಪ ಕೊಟ್ಟ, ಅಲಂಕಾರ ಕೊಟ್ಟ, ಎಲ್ಲವನ್ನೂ ಕೂಡ ಕೊಟ್ಟಿ ತೆಗೆದ ಭಗವಂತನಿಗೆ ನಾವು ಏನ್ ಕೊಟ್ಟಿವಿ? ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ಬೇಕ್ರ ನೀವು? ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀರಿ? ಅವನಿಗೆ ಥ್ಯಾಂಕ್ಸ್ ಅಂತ ಹೆಂಗ್ ಹೇಳ್ಬೇಕಂತ ಅದಕ್ಕಾಗಿನಿಂದ ಹೇಳ್ತಾರೆ. ಏನ್ರಿ ಪರಮಾತ್ಮ ಎಂಥವ್ರಿಗೆಂದ ಬಲಿತಾನ ತಗೊಂಡ ಕೇಳಿದ್ರ, ಮಲ್ಲಯ್ಯ ಯಾರಿಗೆಂದ ಬಲಿತಾನ ತಗೊಂಡ ಕೇಳಿದ್ರೆ ಏನ್ರಿ ಬಸವಣ್ಣನವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರಬು ಹೋಯಿತು. ನಾದಪ್ರಿಯನವಲ್ಲ, ವೇದಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಯಾರಿಗೆ ಒಲಿತನ ತಿಳ್ಕೊಂಡು ಕೇಳಿದ್ರ, ನಾವು ಬಹಳ ಜೋರಿಂದ ದರಿ ತೆಗೆದಿಂದ ಪದ ಹಾಡ್ತೀವಿ ಎತ್ತಿಕೊಂಡ್ರೆ ನಮ್ಗೆ ಒಲೆಂಗಿಲ್ಲ. ನಾವು ಏನು ಸಿಕ್ಕಾಪಟ್ಟೆಂದ ಮಂತ್ರ ಅಂತೀವಿ ಎತ್ತಿಕೊಂಡ್ರೆ ನಮ್ಮ ಮಂತ್ರಕ್ಕೆ ಪರಮಾತ್ಮ ಒಲೆಂಗಿಲ್ಲ. ಹಾಗಾದ್ರೆ ಪರಮಾತ್ಮ ಎದಕ್ಕೆ ಒಲಿತಾನ ತಿಳ್ಕೊಂಡು ಕೇಳಿದ್ರ, ನಿಮ್ಮಿಂದ ಅವ ಏನು ಕರಿಗಡಬೇಕು ಕೇಳಿಲ್ಲ, ಏನು ಕೇಳಿಲ್ಲ. ಏನ್ರಿ ಇವತ್ತು ನೀವು ಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತಿರಲ್ಲ, ಅಮಾಸೆ ಹುಣ್ಣಿಗೆ ಬರ್ತೀರೇನ್ರಿ? ಬರ್ತಿರಲ್ರಿ ಊರಾಗ? ಯಾಕಂದ್ರೆ ನೀವು ಬರಂಗ ಕಾಣಂಗಿಲ್ಲ. ಯಾಕಂದ್ರೆ ನೀವೆಲ್ಲರೂ 2-2 ಕಿಲೋಮೀಟರ್ 3-3 ಕಿಲೋಮೀಟರ್ ಹೊಲ್ದಾಗ ಮನಿ ಮಾಡ್ಕೊಂಡು ಅದೀರಿ. ನಿಮಗೆ ಯಾ ಮಲ್ಲಯ್ಯನೂ ಹತ್ತಾರ, ವರ್ಷಗೊಮ್ಮೆ ಹತ್ತನ. ಪ್ರತಿನಿತ್ಯನೂ ಕೂಡ ಮಲ್ಲಯ್ಯನಿಗೆ ಅಂತ ಬರ್ತಿರ್ತೀರಿ. ಬೇಡ ಅಮಾಸೆಗೊಮ್ಮೆ ಹುಣ್ಣಿಗೊಮ್ಮೆ ಅಂದ ಎಡಿ ತೊಗೊಂಬರ್ತೀರಿಲ್ಲ. ಅವ ಎಂದ ನಿಮ್ಗೆ ಕೇಳನೇನು? ಯವ್ವ ಒಂದ್ ದಿವಸ ಅಂದ ಮಲ್ಲಯ್ಯ ನನಗೆ ಕರಿಗಡ ಗುಣಂಗಾಗ್ಯದ ಅಂದನ. ಒಂದ್ ದಿವಸ ನಿಮ್ಗೆ ಹೋಳಿಗೆ ಕೇಳ್ಯಾನ. ನಿಮಗೆ ಏನು ಕೇಳ್ಯಾನ? ನಿಮಗೆ ಏನು ಕೇಳಿಲ್ಲವ. ನಿಮ್ಮ ಬಂಗಾರ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಅನ್ನ ಕೇಳಿಲ್ಲ, ಯಾವುದು ಕೂಡ ಕೇಳಿಲ್ಲ. ಆದ್ರೆ ಪರಮಾತ್ಮ ಕೇಳತಕ್ಕಂಥದ್ದು ಒಂದೇ ಒಂದು ಏನು ಒತ್ತಿಕೊಂಡ ಕೇಳಿದ್ರೆ, ನಿಮ್ಮಲ್ಲಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಅವನ ಧ್ಯಾನ ಮಾಡಿದ್ರೆ ಸಾಕು, ನಿಮ್ಮ ಎಲ್ಲ ಪಾಪಗಳೆಲ್ಲ ಪರಿಹಾರ ಆಗ್ಯಂದ ಹೋಗ್ತಾವ. ಏನ್ರಿ ಬರೀ ಅವನು ಧ್ಯಾನ ಮಾಡಿದ್ರೆ ಸಾಕು, ನಾಮಸ್ಮರಣೆ ಮಾಡಿದ್ರೆ ಸಾಕು. ಅವ ಬೇಡದವಾದ ಒಂದೇ, ಅವನನ್ನ ನೆನೆಸ್ಬೇಕು ನಾವು. ಯಾಕೆ ಪರಮಾತ್ಮ ಮುಂಜಾನೆ ಎದ್ದು ಹೋಗಿ ಜಗಲಿ ಮೇಲಿಂದ ನಿಂತ್ಕೊಂಡು, ಏನ್ರಿ ಪರಮಾತ್ಮನ ಮೂರ್ತಿ ಅಂತ ಜಗಲಿ ಮೇಲಿಂದ ಇಟ್ಕೊಂಡು ನೀವು 100 ದೇವರುಗಳನ್ನು ಇಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಪರಮಾತ್ಮನ ಒಂದು ಮೂರ್ತಿ ಅಂತ ಇಟ್ಕೊಂಡು ಹೋಗಿ ಕೈ ಮುಗಿದು, ಭಗವಂತ ಇಷ್ಟೆಲ್ಲಾನು ಕೂಡ ಕೊಟ್ಟಿದಿಪ್ಪ, ನಿನ್ನ ಉಪಕಾರ ಬಾಳ.
ನನಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ, ನಿನ್ನ ಉಪಕಾರ ಬಾಳದ. ಅದಕ್ಕೆ ನಿನ್ನ ಧ್ಯಾನ ಬಂದಾದ್ರೆ ಸಾಕು, ನಿನ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು, ನನಗೆ ಎಲ್ಲವೂ ಕೂಡ ನೀ ಕೊಟ್ಟಿದ್ದಿಲ್ಲ ಅಂತ ತಿಳ್ಕೊಂಡು ಭಗವಂತನ ಉಪಕಾರ ಸ್ಮರಣೆ ಅಂತ ನಾವು ಮಾಡಬೇಕಾಗ್ತದೆ. ಆದ್ರೆ ನಾವೆಲ್ಲ ಏನ್ ಮಾಡಕತ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರ, ಮೂಗು ಕೊಟ್ಟವನು ಬಿಟ್ಟು ಏನ್ರಿ ಮೂಗು ಬಟ್ಟ ಮಾಡದವನ್ ನೆನೆಸ್ಲಕತ್ತೀವಿ. ನೀವು ನೆನೆಸ್ಬೇಕಾಗಿದ್ದು ಯಾರನ್ನ? ಏನ್ರಿ ಯಾರು ನೆನೆಸ್ಬೇಕು ನೀವು? ಏನ್ರಿ ಪರಮಾತ್ಮ ಇಟ್ಟು ಚೆನ್ನಾಗಿರ್ತಕ್ಕಂಥ ಕಿಮ್ಮತ್ತಿನ ಏನ್ರಿ ಮೂಗು ಕೊಟ್ಟ ಅನ್ನೋದನ್ನ ಅನ್ನೋದನ್ನ ಮರೆತು ನಾವು ಮೂಗುಬಟ್ಟು ಮಾಡಿರ್ತಕ್ಕಂಥ ಅಕ್ಕ ಸಾಲಿಗೆ ನೆನೆಸ್ಲಕತ್ತೀವಿ. ಹೌದಲ್ರಿ? ಸೋನಾರ್ ನೆನೆಸ್ಲಕತ್ತೀವಿ ನಾವು ಸೋನಾರ್ನಲ್ಲ. ಅಪ್ಪಿ ತಪ್ಪಿ ಭಗವಂತ ಈ ಮೂಗೆ ಕೊಟ್ಟಿದ್ದಿಲ್ಲ ತಿಳ್ಕೊಂಡ್ರ ಹೆಂಗ್ ಕಾಣ್ತಿದ್ದೇವೆ? ಇವ್ರು ಯಾರು ನನ್ನ ನೆನೆಸಂಗಿಲ್ಲ, ಯಾರು ನನ್ನ ಧ್ಯಾನ ಮಾಡಂಗಿಲ್ಲ, ಯಾರು ನನ್ನ ನಾಮಸ್ಮರಣೆ ಮಾಡಲಾಗಿರಲ್ಲ ತಿಳ್ಕೊಂಡು ಸ್ವತಃ ಭಗವಂತನ ಕಣ್ಣೀರ್ ಹಾಕಿ ಅವ ಕಣ್ಣೀರ್ ಹಾಕೋದನ್ನ ನೋಡಿ ಪಾರ್ವತಿ ಅಂತಾಳೆ, ಪರಮಾತ್ಮ ನೀನು ಕಣ್ಣೀರ್ ಹಾಕಬೇಡ, ನಾನು ಹೋಗ್ತೀನಿ ಭೂಲೋಕಕ್ಕ. ಏನ್ರಿ ನಾನು ಹೋಗಿ ಭೂಲೋಕದೊಳಗೆ ಅವತಾರ ತಾಳಿ ನಾನು ಏನ್ ಮಾಡಿ ಬರ್ತೀನಿ ಅಂತ ಕೇಳಿದ್ರ, ಈ ಮನುಕುಲವನ್ನ ನಾನು ಉದ್ಧಾರ ಮಾಡಿ ಬರ್ತೀನಿ. ಹಾಗಾದ್ರೆ ನಾನು ಹುಟ್ಟಬೇಕಾಗಿತ್ತು ಅಂತಂದ್ರ ಎಂಥ ತಂದೆ ತಾಯಿ ಗರ್ಭದೊಳಗೆ ಹುಟ್ಟಲಿ ಎತ್ತಿಕೊಂಡ ಕೇಳಿದಾಗ ಭಗವಂತ ಅಂತಾನ, ಪಾರ್ವತಿ ನೀನು ಹುಟ್ಟಬೇಕಾಗಿತ್ತು ಎತ್ತಿಕೊಂಡ್ರ ಯಾರು ನಿತ್ಯ ಕೂಡ ನನ್ನ ಧ್ಯಾನ ಮಾಡ್ತಾರೋ, ಯಾರು ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರಲ್ಲ ಅಂತ ತಾಯಿ ತಂದೆ ಗರ್ಭದೊಳಗೆ ನೀವು ಹುಟ್ಟು ಹತ್ತಿಕೊಂಡಂದಾಗ ನಿನ್ನ ಇಡೀ ಜಗತ್ತನ್ನ ತಿರುಗಿ ಕೊನೆಗೆ ಆಂಧ್ರದೊಳಗಿಂದ ಬಂದು ಆಂಧ್ರದೊಳಗಿಂದ ಕಡಪ ಜಿಲ್ಲೆಯ ಒಳಗ ಸೋಮಲಾಪುರ ಹತ್ತಿಕೊಂಡ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗಿಂದ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂತಕ್ಕಂಥವ್ರನ್ನ ಯಾವ ಪಾರ್ವತಿ ನೋಡಕತ್ತಾಳೆ. ನೋಡ್ರಿ ಅವ್ರು ನಡೀತಕ್ಕಂಥ ಜೀವನ ಏನ್ರಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅನ್ನುವಂಥ ರೀತಿ ಒಳಗ ಯಾವಾಗಿಂದ ಗಂಡ ಹೆಂಡತಿಯ ಮನಸ್ಸಂತಕ್ಕಂಥ ಒಂದಾಗಿ ಏನು ಜೀವನ ಕಳಿತಿದ್ರಲ್ಲ ಜ್ಞಾನರೆಡ್ಡಿ ನಿರ್ಮಲಾ ದೇವಿ, ಇವ್ರ ಜೀವನ ಅಂತಕ್ಕ ನೋಡಿ ಸ್ವತಃ ಯಾರಿಗೆ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ. ಏನ್ರಿ ಕಲ್ಪನಾ ಇರ್ಲಿ ಮಗ, ಈರುವರು ದಂಪತಿಗಳು ಜೀವನ ಕಳೆದನ್ನ ನೋಡಿ ಸ್ವತಃ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತ. ನಾನು ಕೂಡ ಪರಮಾತ್ಮನ ನಟ ಚೆನ್ನಾಗಿ ನೋಡಂಗಿಲ್ಲಲ್ಲ. ಯಾವಾಗ ನಾನು ಕೂಡ ಪರಮಾತ್ಮನನ್ನ ಚೆನ್ನಾಗಿ ನೋಡಂಗಿಲ್ಲ. ಆದ್ರ ಇವಳು ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಗಂಡನ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಏನ್ರಿ. ಯಾವಾಗ ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬಿತ್ತತ್ತೆ. ಯಾಕ? ನನಗಿಂತಲೂ ಕೂಡ ನನ್ನ ಗಂಡನಿಗಿಂತಲೂ ಇವಳು ತನ್ನ ಗಂಡನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳಲ್ಲ, ಎಷ್ಟು ಭಕ್ತಿದಿಂದ ಜೀವನ ಕಳೀತಾಳಲ್ಲ. ಅದಕ್ಕಾಗಿ ನನ್ನ ಶರಣರಂದ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ನೋಡ್ರಿ ಶರಣರಂದ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇವರಿಬ್ರು ಇದ್ದರೇನು ವಿಶ್ವ ಹೋದರೇನು ವಿಶ್ವ ಹತ್ತಿಕೊಂಡಂತಾರೆ ಶರಣ. ಯಾವ ಹೆಣ್ಣನ್ನ ಗಂಡನ ಮೇಲಿನ ಪ್ರೀತಿ, ಗಂಡನ ಮೇಲಿನ ಭಕ್ತಿ, ಗಂಡನ ಮೇಲಿನ ಶ್ರದ್ಧೆ ಇರ್ಲಿಲ್ಲ ಅಂತಂದ್ರ ಹೇಳ್ತಾರಲ್ಲ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ಯಾವ ಹೆಣ್ಣು ಗಂಡನನ್ನ ಪ್ರೀತಿ ಮಾಡಂಗಿಲ್ಲೋ, ಯಾವ ಹೆಣ್ಣನ್ನ ಗಂಡನನ್ನ ಪ್ರೇಮದಿಂದ ಕಾಣಂಗಿಲ್ಲೋ, ಗಂಡನನ್ನ ಯಾವ ಭಕ್ತಿದಿಂದ ಕಾಣಂಗಿಲ್ಲಲ್ಲ ಅಂತ ಹೆಣ್ಣ ಈ ಭೂಮಿ ಮೇಲೆ ಇದ್ರೇಟು ಪಾದ್ರೇಟು ಒತ್ತಿಕೊಂಡಂತ. ನೋಡ್, ಗಂಡನನ್ನ ಅಟ್ಟು ಭಕ್ತಿದಿಂದ ಕಾಣಬೇಕು. ಯಾಕ? ನಿಮಗೆಲ್ಲರಿಗೂ ಕೂಡ ಸರ್ವಸ್ವಾಗಿರ್ತಕ್ಕಂಥವನೇ ಗಂಡ. ಇಟ್ಟೆಲ್ಲ ಸಮಾಜದೊಳಗಿಂದ ಬದುಕಿನೊಳಗೆ ನಿಮ್ಮ ಬೆಲೆ ತರಬೇಕಾಗಿತ್ತು ಅಂತಂದ್ರ, ಆ ಬೆಲೆ ಕೊಡ್ಬೇಕಾಗಿತ್ತು ಅಂದ್ರೆ ಯಾರಿಂದ ಹತ್ತಿಕೊಂಡದ ಕೇಳಿದ್ರೆ ನಿಮ್ಮ ಗಂಡನಿಂದ ನಿಮ್ಮ ಬೆಲೆ ಸಿಗ್ತದೆ ಹೊರತಾಗಿ ಗಂಡ ಇರದಾಗಿತ್ತಿರಂದ ಯಾವ ಬೆಲೆನೂ ಕೂಡ ಇಲ್ಲ ಹೆಣ್ಣಿಗೆ. ಏನ್ರಿ ಶರಣರು ಕೂಡ ಅವತ್ತಿನ ದಿನ ಅಂದ ಹೇಳ್ತಾರೆ, ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ. ಗಂಡನನ್ನ ಪ್ರೀತಿಯಿಂದ ಕಾಣಬೇಕು, ಗಂಡನನ್ನ ಭಕ್ತಿದಿಂದ ಕಾಣಬೇಕು. ಗಂಡನನ್ನ ನೋಡ್ತಕ್ಕಂಥ ಪರಿ ಹೆಂಗಿರ್ಬೇಕಂತ ಕೇಳಿದ್ರೆ ಅಷ್ಟೇ ಪ್ರೀತಿ ಅಂತಕ್ಕಂಥದನ್ನ ಇಲ್ಲಿ ನಿರ್ಮಲಾದೇವಿ ಯಾವ ಜ್ಞಾನರೆಡ್ಡಿ ಮೇಲೆ ಇಟ್ಟಾಳೆ. ಇದನ್ನ ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಯಾವ ಪಾರ್ವತಿ ಅಂತಾಳೆ, ನಾನು ಹುಟ್ಟಿದ್ರ ಇದೇ ಹೆಣ್ಣು ಮಗಳ ಗರ್ಭದೊಳಗೆ ನಾವು ಹುಟ್ಟಬೇಕಂತ ಕೂಡ ಯಾವಾಗ ಪಾರ್ವತಿ ತೀರ್ಮಾನ ತಗೊಂಡು ಅವಾಗ ಏನ್ ಮಾಡ್ತಾಳ ತಗೊಂಡ ಕೇಳಿದ್ರೆ ಏನ್ರಿ, ಯಾವಾಗಿಂದ ಪಾರ್ವತಿ ಆ ನಿರ್ಮಲಾದೇವಿ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳೆ. 10-12 ವರ್ಷಗಟ್ಲಿಂದ ಮಕ್ಕಳಿಲ್ಲ ತಗೊಂಡು ಪ್ರತಿನಿತ್ಯನೂ ಕೂಡ ಮಲ್ಲಯ್ಯನ ದೇವಸ್ಥಾನದಾಗ ನಿತ್ಯನೂ ಕೂಡ ಬೇಡಿ ಕಣ್ಣೀರು ಹಾಕ್ತಕ್ಕಂಥ ಯಾವ ನಿರ್ಮಲಾದೇವಿ ಯಾವಾಗಿಂದ ತಿಂಗಳಾಗ್ಯದ, 2 ತಿಂಗಳಾಗ್ಯದ, 3 ತಿಂಗಳಾಗ್ಯದ, ಯಾವಾಗ ಗರ್ಭವತಿ ಆಗೇನಿ ಅಂತ ಅನ್ನೋದು ಯಾವಾಗಿಂದ ನಿರ್ಮಲಾದೇವಿ ಗೊತ್ತಾದಾಗ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಬಹಳ ದಿವಸಕ್ಕೆ ಮಕ್ಕಳು ಹುಟ್ಟಿದಾಗ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ತಾಯಿಗೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ. ಗರ್ಭಿಣಿಯಾದ್ಲು 4 ತಿಂಗಳಾಯ್ತು, 6 ತಿಂಗಳಾಯ್ತು. ಎಲ್ಲರಿಗೂ ಕೂಡ ಬಯಕೆಗಳನ್ನ ಕಾಡುವಂಗ ಆ ನಿರ್ಮಲಾ ದೇವಿಗೂ ಕೂಡ ಬಯಕೆಗಳನ್ನ ಕಾಡ್ತವೆ. ಆದ್ರ ಎಂತ ಬಯಕೆಗಳು ಹತ್ತಿಕೊಂಡ್ರ ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ.